ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ನಾನು ಹೇಳ್ತಾ ಇರುವಂಥ ಈ ವಿಚಾರ ಇದೆಯಲ್ಲ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಯೋಚಿಸಬೇಕಾದಂಥ ವಿಚಾರ. ಜೊತೆಗೆ ನಮ್ಮ ಸರ್ಕಾರ ಮತ್ತು ಸೇನೆಗೆ ತಲೆ ಕೆಡಿಸಿದಂತಹ ವಿಚಾರವೂ ಕೂಡ ಹೌದು. ಕೇವಲ ಭಾರತ ಮಾತ್ರ ಅಲ್ಲ, ಫ್ರಾನ್ಸ್ಗೂ ಕೂಡ ತಲೆ ಕೆಡಿಸಿದೆ. ಯಾಕೆ ಕೇಳಿದ್ರೆ, ಫ್ರಾನ್ಸ್ನ ಹೆಮ್ಮೆಯಾದಂಥ ರಫೇಲ್, ಭಾರತದ ಏರ್ಫೋರ್ಸ್ನ ಬ್ಯಾಕ್ ಬೋನ್ ಆದಂಥ ರಫೇಲ್ನ ಎಲ್ಲ ವಿಚಾರವೂ ಕೂಡ ಚೈನಾದ ಪಾಲಾಗಿದೆಯಾ? ಚೈನಾ ಈ ವಿಚಾರವಾಗಿ ಅತ್ಯಂತ ಸೂಕ್ಷ್ಮ ಮಾಹಿತಿಯನ್ನು ಕದ್ದಿದೆಯಾ? ಈ ಅನುಮಾನ ಬಂದಿದೆ. ಈ ಬಗ್ಗೆ ಫ್ರಾನ್ಸ್ ಹಗಲು ರಾತ್ರಿ ತನಿಖೆ ನಡೆಸ್ತಾ ಇದೆ. ಇದು ಭಾರತ ಮತ್ತು ಫ್ರಾನ್ಸ್ ಎರಡೂ ದೇಶಗಳಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ರಫೇಲ್ ಪೈಲಟ್ನ ಒಂದು ವಿಡಿಯೋ ಸಾಕಷ್ಟು ಸದ್ದು ಮಾಡಿತ್ತು. ಅಲ್ಲಿನ ಜನ ಬಹಳಷ್ಟು ಇಷ್ಟಪಟ್ಟಿದ್ರು, ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಯಾಕೆ ಕೇಳಿದ್ರೆ, ಆತ ಭಾರತದ ವಿರುದ್ಧವಾಗಿ ವಿಡಿಯೋ ಮಾಡಿದ್ದ. ಆತ ರಫೇಲ್ ಜೆಟ್ನ ಪೈಲಟ್ ಆಗಿ ರಫೇಲ್ ಜೆಟ್ಟನ್ನೇ ಟೀಕಿಸಿದ್ದ. ಅಷ್ಟು ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಅನೇಕ ಜೆಟ್ಗಳನ್ನು ಕಳೆದುಕೊಂಡಿದೆ. ಚೈನಾದ ಜೆಟ್ಗಳು ಅಂದರೆ ಪಾಕಿಸ್ತಾನ ಕೊಂಡಿಟ್ಟುಕೊಂಡಿದೆಯಲ್ಲ, ಆ ಜೆಟ್ಗಳು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತದ ರಫೇಲ್ ಅನ್ನು ಉರುಳಿಸಿದಾವೆ. ರಫೇಲ್ ವಿರುದ್ಧ ಚೈನಾದ ಜೆಟ್ಗಳ ದಿಗ್ವಿಜಯ ಅನ್ನುವ ಅರ್ಥದಲ್ಲಿ ಆತ ವಿಡಿಯೋ ಮಾಡಿದ್ದ. ಮಿತ್ರರೇ, ಇದ್ರ ಬಗ್ಗೆ ನನ್ನಂತಹ ಒಬ್ಬ ಜರ್ನಲಿಸ್ಟ್ ಆಗಲಿ ಅಥವಾ ಡಿಫೆನ್ಸ್ ಎಕ್ಸ್ಪರ್ಟ್ ಆಗಲಿ ವಿಡಿಯೋ ಮಾಡಿದ್ರೆ ಅದು ಅಷ್ಟು ಸದ್ದು ಮಾಡ್ತಾ ಇರಲಿಲ್ಲ. ಆದರೆ ಓರ್ವ ರಫೇಲ್ ಜೆಟ್ನ ಪೈಲಟ್ ಆಗಿ ಈ ವಿಡಿಯೋ ಮಾಡೋದ್ನಲ್ಲ, ಇದಕ್ಕೆ ಸಾಕಷ್ಟು ಮಹತ್ವ ಬಂತು. ಪಾಕಿಸ್ತಾನದವರಿಗೆ ಖುಷಿ ಆಯಿತು. ಯಾಕೆ ಅಂತಂದರೆ, ಅವರ ಪ್ರೊಪಗೆಂಡಾ ಇತ್ತಲ್ಲ, ಅವರು ಆಪರೇಷನ್ ಸಿಂಧೂರದ ವಿಚಾರವಾಗಿ ಹೇಳಿದ್ದೇ ಅದು, ನಾವು ಭಾರತದ ರಫೇಲನ್ನು ಹೊಡೆದಿದ್ದೀವಿ ಅಂತ. ಮೊದಲಿಗೆ 4 ಅಂತಂದ್ರು, ಆನಂತರ 5 ಅಂತಂದ್ರು, ಕೊನೆಗಂತೂ ಅದು 10-12ರವರೆಗೂ ಕೂಡ ಹೋಯಿತು. ಆ ಮಾತನ್ನು ಟ್ರಂಪ್ ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು. ಅಂದರೆ ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಪಾಕಿಸ್ತಾನದ ಪ್ರೊಪಗೆಂಡಾಗೆ ಜಾಗ ಸಿಕ್ಕಿತ್ತು. ಈಗ ಮಿತ್ರರೇ, ಓರ್ವ ರಫೇಲ್ನ ಪೈಲಟೇ ಬಂದು ಹೇಳ್ತಾನೆ, ಭಾರತದ ಜೆಟ್ಗಳು ಬಿದ್ದೋಗಿದ್ದಾವೆ, ಭಾರತದ ಬಳಿ ಇದ್ದಂಥ ರಫೇಲ್ ಜೆಟ್ನ ವಿರುದ್ಧವಾಗಿ ಚೈನಾದ J-17 ಪ್ರಾಬಲ್ಯವನ್ನು ಸಾಧಿಸಿದೆ. ಹೀಗೆ ಹೇಳಿದ್ದೆ ಆದರೆ ಅದು ಎಷ್ಟು ದೊಡ್ಡ ಸುದ್ದಿ ಆಗಬೇಕು ಹೇಳಿ. ಹಾಗೆ ಆಯಿತು ಕೂಡ. ಈ ವಿಚಾರ ಭಾರತದ ಸೇನೆಗೂ ತಲೆ ಕೆಡಿಸ್ತು, ಭಾರತ ಸರ್ಕಾರಕ್ಕೂ ತಲೆ ಕೆಡಿಸ್ತು, ಅದಕ್ಕಿಂತ ಹೆಚ್ಚಾಗಿ ಫ್ರಾನ್ಸ್ನ ಸರ್ಕಾರಕ್ಕೆ ತಲೆ ಕೆಡಿಸ್ತು. ಅಷ್ಟಕ್ಕೂ ಆ ಪೈಲಟ್ ಯಾರು ಕೇಳಿದ್ರೆ, ಆತ ಭಾರತದವನಲ್ಲ. ಫ್ರಾನ್ಸ್ನ ನೇವಿಯಲ್ಲಿ ರಫೇಲ್ ಜೆಟ್ನ ಪೈಲಟ್ ಆಗಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದ, ಈಗ ನಿವೃತ್ತನಾಗಿದ್ದಾನೆ. ಆತನ ಹೆಸರು ಪಿಯರ್ ಹೆನ್ರಿ ಅಂತ. ಈತ ರಫೇಲ್ನ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಇಲ್ಲಿ ಕೇವಲ ರಫೇಲ್ನ ವಿರುದ್ಧವಾಗಿ ಆತ ಮಾತನಾಡಿದ್ರೆ ಇಷ್ಟೊಂದು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಫ್ರಾನ್ಸ್ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ನಾನೊಂದು ಕಾರನ್ನು ಕೊಂಡುಕೊಳ್ತೀನಿ ಅಥವಾ ಯಾವುದೋ ಕಾರ್ನ ಡ್ರೈವರ್ ಆಗಿರ್ತೀನಿ, ನಾನು ಅದರ ಬಗ್ಗೆ ವಿಮರ್ಶೆ ಮಾಡಬಹುದು. ಈ ಕಾರ್ ಓಡಿಸುವಂತಹ ಸಂದರ್ಭದಲ್ಲಿ ಇಂತಿಂಥ ಪ್ರಾಬ್ಲಮ್ ಬರುತ್ತೆ, ಈ ರೀತಿಯಾದಂಥ ಪ್ರಾಬ್ಲಮ್ಗಳಿದ್ದಾವೆ, ಇದು ಈ ವಿಚಾರದಲ್ಲಿ ಕೈ ಕೊಡುತ್ತೆ, ಏನು ಬೇಕಾದರೂ ಹೇಳ್ಬೋದು. ಯಾಕೆಂದರೆ ನಾನು ಅದನ್ನು ರೈಡ್ ಮಾಡಿರ್ತೀನಿ, ನನಗೆ ಅನುಭವ ಇರುತ್ತೆ, ಹೀಗಾಗಿ ನನ್ನ ಮಾತಿಗೆ ಬೆಲೆನೂ ಕೂಡ ಇರುತ್ತೆ. ಈಗ ಒಂದು ಕಾರನ್ನು ಓಡಿಸಿದ ತಕ್ಷಣ ಅಂದರೆ ಅದನ್ನು ಡ್ರೈವ್ ಮಾಡಿದಾಗ ಅದು ನಮಗೆ ಇಷ್ಟ ಆಗಲೇಬೇಕು ಅಂತೇನಿಲ್ವಲ್ಲ, ಹಾಗೆ ಪೈಲಟ್ಗೂ ಕೂಡ. ಈಗ ರಫೇಲನ್ನು ಓಡಿಸ್ತಾ ಇದ್ದಂಥ ಓರ್ವ ಪೈಲಟ್ಗೆ ಅದರ ನ್ಯೂನತೆಗಳ ಬಗ್ಗೆ ಗೊತ್ತಿರಬಹುದು, ಆತ ಅದನ್ನು ವಿಮರ್ಶೆ ಮಾಡಬಹುದು. ಆದರೆ ಈ ಪಿಯರ್ ಹೆನ್ರಿ ಏನು ಮಾಡಿದ್ದ ಗೊತ್ತಾ? ಕೇವಲ ವಿಮರ್ಶೆ ಮಾಡಿರಲಿಲ್ಲ. ಚೈನಾದ J-17 ಇದೆಯಲ್ಲ ಮತ್ತು J-10 ಇದೆಯಲ್ಲ, ಇದಕ್ಕೆ ರಫೇಲನ್ನು ಕಂಪೇರ್ ಮಾಡಿದ್ದ. ಚೈನಾದ ಜೆಟ್ಗಳಿಗೆ ಹೆಚ್ಚಿನ ಕ್ರೆಡಿಟ್ ಅನ್ನು ಕೊಟ್ಟಿದ್ದ, ಅವು ತುಂಬಾ ಚೆನ್ನಾಗಿದೆ ಅಂತ ಹೊಗಳಿದ್ದ. ಅಷ್ಟು ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅವು ಪರಾಕ್ರಮ ಮೆರೆದಿದ್ದಾವೆ, ಭಾರತ ರಫೇಲನ್ನು ಕಳ್ಕೊಂಡಿದೆ ಅಂತ ಒಂದು ಸುಳ್ಳು ಕ್ಲೈಮ್ ಮಾಡಿದ್ದ. ಅದು ವೆರಿಫೈಡ್ ಕ್ಲೈಮ್ ಅಲ್ಲ. ಸಹಜವಾಗಿ ಈ ವಿಡಿಯೋ ಪಾಕಿಸ್ತಾನ ಮತ್ತು ಚೈನಾದವರಿಗೆ ಖುಷಿ ಕೊಟ್ಟಿತ್ತು. ಚೈನಾದಲ್ಲಿ ಯೂಟ್ಯೂಬ್ ಪ್ರಭಾವ ಇಲ್ಲ, ಹೀಗಾಗಿ ಚೈನಾದಲ್ಲಿ ಅದು ಹೆಚ್ಚು ಸದ್ದು ಮಾಡಿರಲಿಲ್ಲ. ಆದರೆ ಪಾಕಿಸ್ತಾನಿಯರಿಗೆ ಬಹಳ ಖುಷಿ ಕೊಟ್ಟಿತ್ತು, ಅವರು ಹೆಚ್ಚು ವೀಕ್ಷಣೆ ಕೂಡ ಮಾಡಿದ್ರು. ಆದರೆ ಈ ವಿಚಾರವನ್ನು ಫ್ರಾನ್ಸ್ನ ಸರ್ಕಾರ ಬಹಳ ಸೀರಿಯಸ್ ಆಗಿ ಪರಿಗಣಿಸಿತು. ಯಾಕೆ ಗೊತ್ತಾ? ನಮ್ಮ ಒಬ್ಬ ಎಕ್ಸ್ ನೇವಿ ಆಫೀಸರ್ ರಫೇಲ್ ಜೆಟ್ನ ಪೈಲಟ್ ಆಗಿದ್ದುಕೊಂಡು ಈಗ ಚೈನಾವನ್ನು ಹೊಗಳ್ತಾ ಇದ್ದಾನೆ, ಚೈನಾದ ಪ್ರೊಪಗೆಂಡಾಗೆ ಈತ ಧ್ವನಿಗೂಡಿಸ್ತಾ ಇದ್ದಾನೆ ಅಂತಂದ್ರೆ ಇಲ್ಲೇನೋ ವ್ಯತ್ಯಾಸ ಆಗಿದೆ, ಇಲ್ಲೇನೋ ಅನುಮಾನದ ವಾಸನೆ ಬರ್ತಾ ಇದೆ ಅಂತ ಫ್ರಾನ್ಸ್ನ ಸರ್ಕಾರ ಕಾರ್ಯಪ್ರವೃತ್ತವಾಗುತ್ತೆ. ತಕ್ಷಣ ಈ ಪಿಯರ್ ಹೆನ್ರಿಯನ್ನ ಬಂಧಿಸಲಾಗುತ್ತೆ. ಮಿತ್ರರೇ, ಈಗಿನ ಕೆಲ ಮಾಧ್ಯಮಗಳ ವರದಿ ಏನು ಕೇಳಿದ್ರೆ, ಆತ ಚೈನಾದ ಸ್ಪೈ ಆಗಿದ್ದ. ಪಿಯರ್ ಹೆನ್ರಿ ರಫೇಲ್ ಮೇಲಿನ ಸಿಟ್ಟಿಗೋಸ್ಕರವಾಗಿ ಆ ರೀತಿಯ ವಿಡಿಯೋ ಮಾಡಿದ್ದಲ್ಲ. ಬದಲಾಗಿ ಚೈನಾದ ಸ್ಪೈ ಆಗಿ ಕೆಲಸ ಮಾಡ್ತಾ ಚೈನಾದ ಪ್ರೊಪಗೆಂಡಾಗೆ ಆತ ಧ್ವನಿಗೂಡಿಸ್ತಾ ಇದ್ದ. ಆತ ಚೈನಾಗೆ ಮಾರಿಕೊಂಡಂತಹ ರಫೇಲ್ ಪೈಲಟ್ ಅಂತ ಈಗ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇದು ಸಹಜವಾಗಿ ಭಾರತಕ್ಕೆ ಬಹಳ ದೊಡ್ಡ ಆಘಾತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಇವತ್ತು ತನ್ನ ಏರ್ಫೋರ್ಸ್ಗೆ ರಫೇಲ್ ಅನ್ನೇ ನೆಚ್ಕೊಂಡಿದೆ. ಯಾಕೆಂದ್ರೆ ಅದೇ ಅತ್ಯಂತ ಆಧುನಿಕವಾದಂತಹ ಜೆಟ್. ತೇಜಸ್, Su-30 ಇವೆಲ್ಲವೂ ಕೂಡ ಓಲ್ಡರ್ ಜನರೇಷನ್ನ ಜೆಟ್ಗಳು.
ಚೈನಾ ಇವತ್ತು 5th ಜನರೇಷನ್ನ 2 ಮಾದರಿಯ ಜೆಟ್ ಅನ್ನು ಹೊಂದಿದೆ. 6th ಜನರೇಷನ್ ಅನ್ನು ಅಭಿವೃದ್ಧಿಪಡಿಸ್ತಾ ಇದೆ, ಆಲ್ಮೋಸ್ಟ್ ಫೈನಲ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಭಾರತದ ಬಳಿ ಇರುವಂತಹದ್ದು 4.5 ಜನರೇಷನ್ನ ರಫೇಲ್ ಜೆಟ್ಗಳು ಮಾತ್ರ. ಇಷ್ಟು ದಿನ ಭಾರತ ಅದೇ ಸಾಕು ನಮಗೆ, ಚೈನಾದ ಏರ್ಫೋರ್ಸ್ ಅನ್ನು ನಾವು ಎದುರಿಸ್ತೀವಿ ಅಂತ ಅಂದುಕೊಂಡಿತ್ತು. ಈಗಿರುವಂತಹ 36 ರಫೇಲ್ ಜೆಟ್ಗಳ ಜೊತೆಗೆ ಭಾರತದ ಏರ್ಫೋರ್ಸ್ ಹೆಚ್ಚುವರಿಯಾಗಿ 114 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈಗಾಗಲೇ ಅದರ ನೆಗೋಸಿಯೇಷನ್ ಕೂಡ ಎರಡೂ ದೇಶಗಳ ನಡುವೆ ನಡೀತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಭಾರತದ ಏರ್ಫೋರ್ಸ್ನ ರಫೇಲ್ ಡಿಪೆಂಡೆನ್ಸಿ ಇನ್ನಷ್ಟು ಜಾಸ್ತಿ ಆಗ್ತಲೇ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಇದರ ಸೂಕ್ಷ್ಮ ವಿಚಾರಗಳನ್ನು ಚೈನಾ ಕದೀತಾ ಇದೆ. ನಿರಂತರವಾಗಿ ರಫೇಲ್ನ ಬಗ್ಗೆ ಅವರು ಜಾಸೂಸಿ ಮಾಡ್ತಾ ಇದ್ದಾರೆ, ಅಂದರೆ ನಿಗಾವಣೆ ವಹಿಸ್ತಾ ಇದ್ದಾರೆ ಅಂತಂದ್ರೆ ಭಾರತ ಬಹಳ ಯೋಚಿಸಬೇಕಾದಂತಹ ವಿಚಾರ. ನಿಮ್ಗೆ ಅನ್ನಿಸಬಹುದು, ಒಬ್ಬ ರಫೇಲ್ ಜೆಟ್ನ ಪೈಲಟ್ ಅನ್ನ ಖರೀದಿ ಮಾಡಿಬಿಟ್ಟು ಚೈನಾ ಏನ್ ಮಾಡೋದಕ್ಕೆ ಸಾಧ್ಯ? ಈ ಪೈಲಟ್ ಏನು ರಫೇಲ್ನ ಎಲ್ಲಾ ವಿಚಾರವನ್ನ ಕೊಡೋದಕ್ಕೆ ಸಾಧ್ಯವಾ? ಆತನಿಗಷ್ಟೆಲ್ಲ ತಿಳುವಳಿಕೆ ಇರುತ್ತಾ ಅಂತ. ಇಲ್ಲಿ ಒಬ್ಬ ಪೈಲಟ್ ಅನ್ನ ಡ್ರೈವರ್ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಈಗ ಡ್ರೈವರ್ ಅಂತಂದ್ರೆ ಆತ ಬಸ್ ಓಡಿಸ್ತಾನೆ ಅಥವಾ ಕಾರ್ ಓಡಿಸ್ತಾನೆ, ಯಾವುದೋ ಒಂದು ವೆಹಿಕಲ್ ಅನ್ನ ಅವನು ಓಡಿಸ್ತಾ ಇರ್ತಾನೆ. ಆತನಿಗೆ ಚಾಲನೆ ಗೊತ್ತಿರುತ್ತೆ ಹೊರತು ಅದರ ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಿರೋದಿಲ್ಲ. ಒಂದು ವೇಳೆ ಗೊತ್ತಿದ್ರೂ ಕೂಡ ಬಹಳ ಸಂಕ್ಷಿಪ್ತವಾಗಿ ಗೊತ್ತಿರುತ್ತೆ. ಆದರೆ ಪೈಲಟ್ಗಳಿಗೆ ಹಾಗಲ್ಲ. ಪೈಲಟ್ಗಳನ್ನು ರೆಡಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಏರ್ಫೋರ್ಸ್ ಕೇವಲ ಆ ಪೈಲಟ್ ಅನ್ನು ಹಾರಿಸೋದಕ್ಕೆ ಮಾತ್ರ ಆತನಿಗೆ ಕಲಿಸಿರೋದಿಲ್ಲ, ಅದರ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿರುತ್ತೆ. A to Z ಗೊತ್ತಿಲ್ಲದೆ ಇರಬಹುದು, ಆದರೆ ಅದರ ಬಹುತೇಕ ಅಂಶಗಳು ಆತನಿಗೆ ಗೊತ್ತಿರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ಟಾರ್ಗೆಟ್ ಮಾಡುತ್ತೆ, ಶತ್ರು ಪಡೆಯ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ಟೆಕ್ನಿಕ್ ಅನ್ನು ಬಳಸಲಾಗುತ್ತೆ, ಇದೆಲ್ಲವೂ ಕೂಡ ಒಬ್ಬ ಪೈಲಟ್ಗೆ ಗೊತ್ತಿರುವಂತಹ ವಿಚಾರ. ಅಂತಹ ಒಬ್ಬ ಪೈಲಟ್ ಅನ್ನು ಹೈರ್ ಮಾಡಿಕೊಂಡಿದ್ದೆ ಆದರೆ ಎಷ್ಟು ಸೂಕ್ಷ್ಮ ದಾಖಲೆಗಳು ಒಂದು ರಾಷ್ಟ್ರಕ್ಕೆ ಸಿಗುತ್ತೆ ಅಂತ ಯೋಚನೆ ಮಾಡಿ. ಚೈನಾ ಅಂತಹ ಕೆಲಸವನ್ನ ಮಾಡ್ತಾ ಇದೆ. ಈಗ ಫ್ರಾನ್ಸ್ ನೇವಿಯ ಮಾಜಿ ರಫೇಲ್ ಪೈಲಟ್ ವಿಚಾರದಲ್ಲೂ ಕೂಡ ಚೈನಾ ಹೀಗೆ ಮಾಡಿರಬಹುದು ಅನ್ನುವಂತಹ ಆತಂಕ ಸೃಷ್ಟಿಯಾಗಿದೆ. ಅದ್ರ ಬಗ್ಗೆ ಫ್ರಾನ್ಸ್ ವಿಪರೀತವಾಗಿ ತನಿಖೆ ಮಾಡ್ತಾ ಇದೆ. ಮಿತ್ರರೇ, ಇದು ಭಾರತಕ್ಕೆ ಆತಂಕ. ಯಾಕೆ ಅಂತಂದ್ರೆ ನಮಗೆ ಚೈನಾ ಶತ್ರು ದೇಶ, ನಾವು ರಫೇಲ್ ಅನ್ನ ಖರೀದಿ ಮಾಡ್ತಾ ಇದ್ರೆ ಅದು ಚೈನಾದ ವಿರುದ್ಧವಾಗಿಯೇ. ಹೀಗಾಗಿ ಜೆಟ್ನ ಸೂಕ್ಷ್ಮ ವಿಚಾರಗಳು ಚೈನಾ ಕೈ ಸೇರುವಂತಹದ್ದು ಭಾರತಕ್ಕೆ ಬಹಳ ದೊಡ್ಡ ಆತಂಕ. ಜೊತೆಗೆ ಫ್ರಾನ್ಸ್ಗೂ ಕೂಡ ಆತಂಕವೇ. ಇವತ್ತು ರಫೇಲ್ ಇದೆಯಲ್ಲ, ಇದು ಫ್ರಾನ್ಸ್ನ ಹೆಮ್ಮೆ. ಇಡೀ ಯುರೋಪ್ನಲ್ಲಿ ತಯಾರಾಗುವಂತಹ ಯುದ್ಧ ವಿಮಾನಗಳಲ್ಲೇ ರಫೇಲ್ ಅತ್ಯಂತ ಶಕ್ತಿಶಾಲಿ. ಫ್ರಾನ್ಸ್ಗೆ ಏನ್ ಅನ್ನಿಸ್ತಾ ಇದೆ, ಒಂದು ವೇಳೆ ನ್ಯಾಟೋ ಕುಸಿದು ಹೋದ್ರೆ, ಈಗ ಟ್ರಂಪ್ ಹುಚ್ಚಾಟ ಮಾಡ್ತಾ ಇದಾರಲ್ಲ, ನ್ಯಾಟೋ ಯೂಸ್ಲೆಸ್, ನಮಗೂ ಉಪಯೋಗ ಇಲ್ಲ, ನಾವು ನ್ಯಾಟೋದಿಂದ ಹೊರ ಬರ್ತೀವಿ, ನ್ಯಾಟೋವನ್ನು ಡಿಸಾಲ್ವ್ ಮಾಡ್ತೀವಿ, ಹೀಗೆ ಟ್ರಂಪ್ ಮನಸ್ಸಿಗೆ ಬಂದಂತೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಫ್ರಾನ್ಸ್ಗೆ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳಿದಾವೆ. ಈ ಹಿಂದೆಯೇ ಹಲವು ಬಾರಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇವತ್ತು ಇಡೀ ಯುರೋಪ್ಗೆ ಹಿರಿಯಣ್ಣ ಯಾರು? ಅಮೆರಿಕ. ಇಡೀ ಯುರೋಪ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹದ್ದು, ಅವರ ರಕ್ಷಣೆಯ ಹೊಣೆ ಹೊತ್ತಿರುವಂತಹದ್ದು ಅಮೆರಿಕ. ಒಂದು ವೇಳೆ ಅಮೆರಿಕ ಆ ಒಂದು ಕೆಲಸದಿಂದ ವಿಮುಕ್ತಿಯಾದರೆ ಆ ಸ್ಥಾನಕ್ಕೆ ಬರೋದಕ್ಕೆ ಫ್ರಾನ್ಸ್ ಕಾಯ್ತಾ ಇದೆ. ಯುರೋಪ್ನ ಹಿರಿಯಣ್ಣ ನಾನೇ ಆಗಬೇಕು ಅನ್ನುವಂತಹ ಕನಸನ್ನ ಫ್ರಾನ್ಸ್ ಕಾಣ್ತಾ ಇದೆ. ಫ್ರಾನ್ಸ್ಗೆ ಒಂದು ಹಂತಕ್ಕೆ ಆ ಕೆಪಾಸಿಟಿ ಇದೆ. ಇವತ್ತು ಯುರೋಪ್ನಲ್ಲಿರುವಂತಹ ಮಿಲಿಟರಿ ಟೆಕ್ನಾಲಜಿಯಲ್ಲಿ ಅತ್ಯಂತ ಬೆಸ್ಟ್ ಆದಂತಹ ಟೆಕ್ನಾಲಜಿ ಫ್ರಾನ್ಸ್ ಬಳಿಯಲ್ಲಿದೆ. ಅದರಲ್ಲಿ ರಫೇಲ್ನ ಸ್ಥಾನ ಇದೆಯಲ್ಲ, ಟಾಪ್ನಲ್ಲೇ ಇದೆ. ಅಂತಹ ಒಂದು ಜೆಟ್ನ ಸೀಕ್ರೆಟ್ ಚೈನಾದಂತಹ ದೇಶಕ್ಕೆ ಸಿಗುತ್ತೆ ಅಂತಂದ್ರೆ ಫ್ರಾನ್ಸ್ ಯಾವ ಕಾರಣಕ್ಕೂ ಅದನ್ನ ಇಷ್ಟಪಡೋದಿಲ್ಲ. ಇವತ್ತು ಇಂಡೋನೇಷ್ಯಾ ಇರಬಹುದು, ಭಾರತ ಇರಬಹುದು, ಇಂತಹ ಎಲ್ಲ ದೇಶಗಳಿಗೆ ಇವತ್ತು ಚಾಲೆಂಜ್ ಇರುವಂತಹದ್ದೇ ಚೈನಾದಿಂದ. ಅಂತಹ ಚೈನಾವೇ ಜೆಟ್ನ ಡೀಟೇಲ್ಸ್ ಅನ್ನ ಕದ್ದಿದ್ದೆ ಆದ್ರೆ ಮುಂದೆ ಭಾರತ ಯಾಕೆ ರಫೇಲ್ ಅನ್ನ ಖರೀದಿ ಮಾಡುತ್ತೆ? ಇಂಡೋನೇಷ್ಯಾ ಯಾಕೆ ರಫೇಲ್ನ ಕಡೆಗೆ ಮುಖ ಮಾಡುತ್ತೆ? ಇದು ಫ್ರಾನ್ಸ್ಗಿರುವಂತಹ ಆತಂಕ. ಹೀಗಾಗಿ ಫ್ರಾನ್ಸ್ ಈ ಪಿಯರ್ ಹೆನ್ರಿ ಅನ್ನುವಂತಹ ರಫೇಲ್ನ ಮಾಜಿ ಪೈಲಟ್ ಅನ್ನ ಸರಿಯಾಗಿ ಡ್ರಿಲ್ ಮಾಡ್ತಾ ಇದೆ. ಯಾವ್ಯಾವ ಮಾಹಿತಿಯನ್ನ ಆತ ಚೈನಾಗೆ ಕೊಟ್ಟಿರಬಹುದು ಅನ್ನೋದರ ಡೀಟೇಲ್ ತನಿಖೆ ನಡೀತಾ ಇದೆ. ಇವತ್ತು ಚೈನಾ ಕೇವಲ ಭಾರತ ಅಥವಾ ಫ್ರಾನ್ಸ್ ಅನ್ನ ಮಾತ್ರ ಗುರಿ ಮಾಡೋದಿಲ್ಲ. ಅವರ ಈ ನರಿ ಬುದ್ಧಿ ಅಮೆರಿಕ ವಿಚಾರದಲ್ಲೂ ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ಇತ್ತೀಚೆಗೊಂದು ಸುದ್ದಿ ಆಗಿತ್ತು, ನೀವೆಲ್ಲ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಅಮೆರಿಕದ F-35ನ ಓರ್ವ ಮಾಜಿ ಪೈಲಟ್ ಅನ್ನ ಚೈನಾ ಹೈರ್ ಮಾಡ್ಕೊಂಡಿತ್ತು. ಯಾಕೋಸ್ಕರವಾಗಿ ಅಂತಂದ್ರೆ ಆ ಮಾಜಿ ಪೈಲಟ್ ಅನ್ನ ಕರೆತಂದು ಚೈನಾದ ಪೈಲಟ್ಗಳಿಗೆ ಟ್ರೈನಿಂಗ್ ಅನ್ನ ಕೊಡಿಸ್ತಾ ಇತ್ತು. ಅನಂತರದಲ್ಲಿ ಅಮೆರಿಕ ಆತನನ್ನ ಅರೆಸ್ಟ್ ಮಾಡಿತ್ತು, ಅದೆಲ್ಲ ಬೇರೆ ವಿಚಾರ. ಯಾಕೆ ಚೈನಾ ಇಂತಹ ಕೆಲಸ ಮಾಡುತ್ತೆ ಕೇಳಿದ್ರೆ, ಈಗ ಚೈನಾಗೆ ತನ್ನ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬರೋದಿಲ್ಲ ಅಂತಲ್ಲ. ಈಗ ಅಮೆರಿಕದ F-35ನ ಓರ್ವ ಪೈಲಟ್ ನಿಂದ ಟ್ರೈನಿಂಗ್ ಕೊಡಿಸಿದ್ದೆ ಆದ್ರೆ F-35 ಹೇಗೆ ಕೆಲಸ ಮಾಡುತ್ತೆ, ಒಂದು ವೇಳೆ F-35 ಎದುರಾದ್ರೆ ಅದನ್ನ ಹೊಡೆಯೋದು ಹೇಗೆ, ಅದು ಯಾವ ಟೆಕ್ನಾಲಜಿಯನ್ನ ಹೊಂದಿದೆ, ಇದರ ಮಾಹಿತಿಯನ್ನ ಚೈನಾದ ಪೈಲಟ್ಗಳಿಗೆ ನೀಡಿದ್ರೆ, ಅದರ ಬಗ್ಗೆ ಚೈನಾದ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೇ ಆಗಿದ್ರೆ ಅಮೆರಿಕದ F-35 ಅನ್ನ ಎದುರಿಸೋದಕ್ಕೆ ಅವರಿಗೆ ಹೆದರಿಕೆ ಆಗೋದಿಲ್ಲ ಅಥವಾ ಕಷ್ಟ ಕೂಡ ಆಗೋದಿಲ್ಲ. ಇದೇ ಕಾರಣದಿಂದಾಗಿ ಚೈನಾ ಇಂತಹ ಕುತಂತ್ರವನ್ನ ಮಾಡುತ್ತಲೇ ಇರುತ್ತೆ. ಈಗ ರಫೇಲ್ ವಿಚಾರವಾಗಿ ತನ್ನ ಮಾಜಿ ಪೈಲಟ್ ಅನ್ನ ಫ್ರಾನ್ಸ್ ಬಂಧಿಸಿ ವಿಚಾರಣೆ ಮಾಡ್ತಾ ಇದೆಯಲ್ಲ, ಇಲ್ಲಿ ಒಂದು ವಿಚಾರ ಕನ್ಫರ್ಮ್ ಆಗಬೇಕು. ಈ ಪಿಯರ್ ಹೆನ್ರಿ ಕೇವಲ ಚೈನಾದ ಪ್ರೊಪಗೆಂಡಾದ ಭಾಗ ಆಗಿದ್ನೋ, ಅಂದ್ರೆ ಚೈನಾ ಹೇಳದಂತೆ ಸುದ್ದಿಗಳನ್ನು ಪ್ರಸಾರ ಮಾಡೋದಕ್ಕೋಸ್ಕರವಾಗಿ ಕೆಲಸ ಮಾಡ್ತಿದ್ನೋ, ಅಥವಾ ಎಲ್ಲಾ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ರವಾನಿಸ್ತಿದ್ನೋ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಕೇಳಿದ್ರೆ ಈ ಪಿಯರ್ ಹೆನ್ರಿ ರಿಟೈರ್ಡ್ ಆದ ಬಳಿಕ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದ. ನಮ್ಮಲ್ಲೂ ತುಂಬಾ ಜನ ಮಿಲಿಟರಿ ಆಫೀಸರ್ಗಳು ನಿವೃತ್ತಿ ಬಳಿಕ ಈ ಕೆಲಸ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ. ಇವರೊಂಥರ ಮಿನಿ
ಸೆಲೆಬ್ರಿಟಿಗಳೇ ಆಗಿರ್ತಾರೆ. ಯಾಕೆ ಕೇಳಿದ್ರೆ ಸೇನೆಯ ವಿಚಾರದಲ್ಲಿ ಅವರು ಕೊಡುವಂಥ ಮಾಹಿತಿಗೆ ಹೆಚ್ಚು ತೂಕ ಇರುತ್ತೆ. ಹೀಗಾಗಿ ಇಂಥವರು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ. ಈ ಪಾಕಿಸ್ತಾನ ಮತ್ತು ಚೈನಾದಂಥವರು ಅಂಥವರಿಗೆ ಗಾಳ ಹಾಕ್ತಾ ಇರುತ್ತೆ. ಯಾಕೆ ಕೇಳಿದ್ರೆ ತನ್ನ ನರೇಟಿವ್ ಅನ್ನ ಹೆಚ್ಚು ಸ್ಪ್ರೆಡ್ ಮಾಡೋದಕ್ಕೋಸ್ಕರವಾಗಿ. ಈಗ ಪಿಯರ್ ಹೆನ್ರಿಯನ್ನು ಕೂಡ ಅಷ್ಟಕ್ಕೆ ಬಳಸ್ಕೊಂಡಿದ್ಯಾ ಅಥವಾ ಆತನನ್ನ ಸ್ಪೈ ಆಗಿ ಬಳಸ್ಕೊಳ್ತಾ ಇತ್ತಾ? ಇದ್ರ ಬಗ್ಗೆ ತನಿಖೆ ಆಗಬೇಕು. ಫ್ರಾನ್ಸ್ ಇದ್ರ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಕಲೆ ಹಾಕಬೇಕು. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಇವತ್ತು ಪಾಕಿಸ್ತಾನ ಇರಬಹುದು, ಚೈನಾ ಇರಬಹುದು, ಯುದ್ಧ ಭೂಮಿಯಲ್ಲಿ ಯುದ್ಧ ಗೆಲ್ಲೋದಕ್ಕೆ ಎಷ್ಟು ತಂತ್ರಗಾರಿಕೆ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ತನ್ನ ನರೇಟಿವನ್ನು ಬಿಲ್ಡ್ ಮಾಡೋದಕ್ಕೆ ಅಥವಾ ಇನ್ಫಾರ್ಮೇಷನ್ ವಾರ್ಫೇರ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತವೆ. ಈ ವಿಚಾರದಲ್ಲಿ ಭಾರತ ತುಂಬ ಹಿಂದಿದೆ. ಇದನ್ನು ಹೇಳೋದಕ್ಕೆ ಬೇಸರವೂ ಆಗುತ್ತೆ, ಆದರೆ ವಾಸ್ತವ. ನೀವೇ ನೋಡಿ, ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಕ್ತು. ಭಾರತ ಚೈನಾದ ಎಲ್ಲ ಅಸ್ತ್ರಗಳನ್ನು ಕಂಪ್ಲೀಟ್ ಧ್ವಂಸ ಮಾಡಿ ಹಾಕ್ತು. ಚೈನಾದ ಅಸ್ತ್ರಗಳು ಭಾರತದ ಮುಂದೆ ಮಂಡಿಯೂರಿದ್ವು. ಆದರೆ ಚೈನಾ ಏನು ಮಾಡ್ತು ಗೊತ್ತಾ? ರಫೇಲ್ ವಿಚಾರವಾಗಿ ಪಾಕಿಸ್ತಾನ ಕಟ್ಟಿದಂತಹ ಕಟ್ಟುಕತೆ ಇತ್ತಲ್ಲ, ಆ ನರೇಟಿವ್ಗೆ ಹೆಚ್ಚು ನೀರೆರೆದು ಅದನ್ನು ಪೋಷಿಸ್ತು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅದು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡುವಂತೆ ನೋಡಿಕೊಳ್ತು. ಇದರಿಂದಾಗಿ ಚೈನಾದ ಮಿಸೈಲ್ಗಳು ಭಾರತದ ಮುಂದೆ ಸೋತ್ ಹೋದ್ವಲ್ಲ, ಅದು ಹೆಚ್ಚು ಸದ್ದು ಮಾಡಲೇ ಇಲ್ಲ, ಅದು ಮಂಕಾಯ್ತು. ಇದರ ಅರ್ಥ ಏನು ಕೇಳಿದ್ರೆ, ವಾಸ್ತವ ವಿಚಾರಕ್ಕಿಂತಲೂ ಕೂಡ ಸುಳ್ಳು ವಿಜೃಂಭಿಸಿತು. ಈಗ ಭಾರತ ರಫೇಲ್ ಅನ್ನ ಆಪರೇಷನ್ ಸಿಂಧೂರದ ವೇಳೆ ಕಳೆದುಕೊಂಡಿದೆಯಾ ಇಲ್ವಾ ಅನ್ನೋದಕ್ಕೆ ನಾನು ನಿಮಗೆ ದಾಖಲೆ ಸಮೇತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಇತ್ತೀಚೆಗೆ ಭಾರತದ ಏರ್ಫೋರ್ಸ್ ರಫೇಲ್ನ ಮೇಂಟೆನೆನ್ಸ್ಗೋಸ್ಕರವಾಗಿ ಟೆಂಡರ್ ಅನ್ನು ಆಹ್ವಾನಿಸಿತ್ತು. ಅದರಲ್ಲಿ 36 ರಫೇಲ್ ಅನ್ನು ಕೂಡ ಭಾರತ ಮೆನ್ಷನ್ ಮಾಡಿತ್ತು. ಅಂದ್ರೆ ತಮ್ಮ ಬಳಿಯಲ್ಲಿ 36 ರಫೇಲ್ ಜೆಟ್ ಇಲ್ಲದೆ ಹೋದ್ರೆ ಯಾಕೆ 36 ಜೆಟ್ಗಳಿಗೆ ಟೆಂಡರ್ ಕೊಡುತ್ತೆ? ಇದರ ಅರ್ಥ ಭಾರತದಲ್ಲಿ ಈಗಲೂ ಸಹ 36 ರಫೇಲ್ ಜೆಟ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತಲೇ ಅರ್ಥ. ಆದರೆ ಇನ್ನೊಂದು ಕಡೆಯಲ್ಲಿ ಸುಳ್ಳು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಈಗಲೂ ಸಹ ಚೈನಾ ಮತ್ತು ಪಾಕಿಸ್ತಾನ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾವೆ. ರಫೇಲ್ನ ಕುರಿತಾಗಿ ಆ ಎರಡೂ ದೇಶಗಳಿಗೆ ಭಯ ಇದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.